ನಿಜ ನನಗೂ ತಂದ ಈ ಚಡ್ಡಿನ ಅಂಡ್ರವೇರ್ ಅದು ನೋಡ ಮುಕ್ಳಿ ಕೆಂಪಗಾದಂತ ನನ್ನ ಮುಕ್ಳಿ ಕರ್ಗದಂತ ಕರಿಕುಂಡಿ ಪಾಪ ಆಯ್ತು ಬಿಡು ನಾ ಕರಿಕುಂಡಿ ನೀ ಬಿಳಿ ಕುಂಡಿ ಆಯ್ತು ಹಲೋ ಗುಡ್ ಮಾರ್ನಿಂಗ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೌನ ಮಂದಾಲಿ ಯೂಟ್ಯೂಬ್ ಚಾನಲ್. ಬನ್ನಿ ಸೌಕರ್ಯರೇ ಬನ್ನಿ ನಮ್ಮ ಒಂದು ನ್ಯೂ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಹ್ಯಾಪಿ ಸಂಡೇ. ಇವತ್ತು ಸಂಡೇ ದಿನ ನೋಡಿ ನಾವು ತುಂಬ ದಿನ ಆಗಿದೆ ಹೊರಗಡೆ ಹೋಗ್ಬಿಟ್ಟು, ಅದಕ್ಕೋಸ್ಕರ ಹೊರಗಡೆ ಹೋದ್ರೆ ಆಯ್ತು ಅಂದ್ಬಿಟ್ಟು ನಮ್ಮ ಮಿಸ್ಸಸ್ ಅವ್ರನ್ನ ಬೇಗ ಎಬ್ಸಿದ್ದೀನಿ. 8 ಗಂಟೆಗೆ ಎಬ್ಸಿದ್ದೀನಿ. ಇವಾಗ 8 ಗಂಟೆ ಆಗಿದೆ. ಈಗ ಹೋಗ್ತಾ ಇದ್ದೀನಿ ನೋಡಿ ಹೊರಗಡೆ ಆಚೆ. ಬನ್ನಿ ಈಗ ನೋಡಿ ಇವ್ರು ಏನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದೆಯಾ? ಯಾಕೆ ಇವ್ರು ಹಂಗೆ ಕೊಡ ತುಂಬಿತ್ತು. ಕಾವೇರಿ ನೀರು ಇಡ್ತೀವಿ ನಾವು ಡೈಲಿ ಕೂಡ. ಕಾವೇರಿ ನೀರು ಯಾಕೆ ಇಡ್ತೀವಪ್ಪ ಅಂತಂದ್ರೆ ಪಾಪುಗೆ ಸ್ನಾನ ಮಾಡ್ಸಕ್ಕ. ಅದು ಬೋರ್ವೆಲ್ ನೀರವ, ಅದಕ್ಕೋಸ್ಕರ ಪಾಪುಗೆ ಆಗೋದಿಲ್ಲ. ಡ್ರಮ್ ಅದಲ್ಲ, ಈ ಡ್ರಮ್ ಯಾಕೆ ತುಂಬಿಸ್ತೀವಿ ನೀರನ್ನ? ಐಸ್ ಓ ನಾ ಯಾಕೆ ಹೇಗತ್ತಪ್ಪ ಅಂತ ನಾನಂತೀನಿ ಐಸ್ ಕ್ರೀಮ್ನ. ಹಬ್ಬ ಲಾಟ್ರಿ. ಮತ್ತೆ ಅಕ್ಕಿ ತೊಳೆದ ನೀರಿಂದ ಮುಖ ತೊಳ್ಕೊಬೇಕಂತ, ಅದು ಕೂಡ ಒಂದು ರೆಮಿಡಿ. ಈ ಎಲ್ಲ ನಮ್ಮ ಜರ್ಮನಿ ಚೈನೀಸ್ ಜಪಾನ್ ಅವ್ರ ಮುಖ ಹೆಂಗಿರುತ್ತೆ ನೋಡಿದ್ರಲ್ಲ, ಪಳ 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 ಹೊಳಿತಾ ಇರ್ತದೆ, ಲೈಟ್ ಸ್ಕಿನ್ ಆಗಿರ್ತದ. ಯಾಕಂತಂದ್ರೆ ಅವ್ರು ಇದೇ ಮಾಡೋದು ಡೈಲಿ ಡಯಟ್ ಫಾಲೋ ಮಾಡ್ತಾರೆ. ತುಂಬಾ ಡಯಟ್ ಒಳ್ಳೇದು, ಜಿಗ್ಗೆ ಒಳ್ಳೆ ಡಯಟ್ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಆಯ್ತು ಇವತ್ತ ಬರೀ ನಾವು ಪಾರ್ಕ್ ಹೋಗ್ಬಂದ್ರೆ ನಮ್ಮ ಮಿಸಸ್ ಅವರು ಈಗ ನೋಡ್ರಿ ಐಸ್ ಕ್ಯೂಬ್ ಉಜ್ಕೊಂತ ಇದ್ರೆ, ಈಗ ಐಸ್ ಕ್ಯೂಬ್ ಉಜ್ಜೋದು ಆಗುತ್ತಾ ಇದೆ ನೋಡ್ರಿ. ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದೀನಿ, ಯಾರು ಅಂಜಿಕೆ ಮಾಡ್ರಿ. ನಿಜ ನನಗೂ ತಂದ ಹೆಂಗ್ ಮಾಡಿಕೈತಾರ ಹೋಯ್ದ ನಿಜವಾಗ್ಲಿ ಅಪ್ಪು ಯಾರ ಮತ್ತೆ ಮಾಡ್ತಿದ್ರಿ. ಇವಾಗ ಬಂದ ನೋಡ್ರಿ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ನಿಜವಾಗ್ಲೂ ಸೌಕರ್ಯ ನಾನೇನ್ ಬೇಕಂತ ಮಾಡ್ತಾ ಇಲ್ಲ. ಐಸ್ಕ್ರೀಮ್ ಬಿಟ್ಟ ತಕ್ಷಣ ಅಪ್ಪ ಎಷ್ಟು ತಣ್ಣಗಾದ ಹಾಕತ್ತೇನ್ರಿ ನಮ್ಮ ಪಾಪ ನೋಡ್ತೀವಿ. ಆಯ್ತು ಬರ್ರಿ ಇವಾಗ. ಈಗ ಐಸ್ ಕ್ರೀಮ್ ಎಲ್ಲ ಹಾಕೊಂಡು ಬೇಗ ಅಲ್ಲುಜ್ಕೊಂಡು, ಅಲ್ಲುಜ್ಜಿಲ್ಲ ಇನ್ನ ನಾನು ಅಲ್ಲುಜ್ಬೇಕು. ಬರ್ರಿ ಇವರು ಹಿಂಗೆ ಮಾಡು ಸಾಕ್ಬಿಡು. ಸ್ವಲ್ಪ ಲೈಟ್ ಹಾಕೊಂಡು ನಿನಗೆ ಡಾರ್ಕ್ ಸರ್ಕಲ್ ಒಂಥರ ಸ್ಕಿನ್ ಇದಾಕತ್ತಿ ಬಿಡು. ಸಾಕ್ಲಿ ನೋಡ್ರಿ, ನಿಜವಾಗ್ಲೂ ಸ್ಕಿನ್ ಇದಾಕತ್ತಿ, ಇಲ್ಲೆಲ್ಲ ಎಳೆಕತ್ತಿ. ಹೆಂಗ ನನಗಂತ್ರ ಬರೀ ಗೊಂಡೋಗ್ ಮಾರ ನಮ್ಮ ಗೊಂಡೋಗ್ ಮಾಡಕತ್ತಾರ. ತೋರ್ಸ್ ನೋಡ್ರಿ ಗೊಂಡ ಹೆಂಗ್ ಮಾಡ್ತಾರಂತ. ದ್ಯಾಸ್ ಇರ್ತದ ಏನ್ ದ್ಯಾಸ್ ಇರ್ತದ ಇರ್ಕತ್ತೀರಿ ನೋಡ್ರಿ. ಫಸ್ಟಿಗೆ ಸ್ವಲ್ಪ ಜಗ್ಗೆ ಕಷ್ಟ ಆಯ್ತು ಐಸ್ ಕ್ಯೂಬ್ ಹಾಕಿದ್ಮೇಲೆ. ಇವಾಗ ಸ್ವಲ್ಪ ಒಂಥರ ಹೈಪರ್ ಆಕ್ಟಿವ್ ಆಗಿ ನೀರು ಒಂಥರ ಫೀಲ್ ಚೆನ್ನಾಗ್ಯದ. ಈಗ ಬರ್ರಿ ಅಲ್ಲುಜ್ಬೇಕು, ಅಲ್ಲುಜ್ಕೊಂಡು ಹಂಗೆ ಮಾತಾಡಮ್ರಿ. ನೋಡ್ರಿ ನಾ ಅಲ್ಲುಜ್ಜಿಲ್ಲ, ಅಲ್ಲುಜ್ಜಕತ್ನಿ. ಅವ ಈಗ ನಮಗ್ ನಚ್ಚಕತ್ತಾರ ನೋಡ್ರಿ. ಯಾಕ್ರಿ? ಬ್ಯಾಡ್ರಿ. ಅಯ್ಯಯ್ಯೋ ಬಿಸಿಲಿಗೆ ಇವತ್ತೇ ಹೊಂಟಿ ನೋಡ್ರಿ. ನಾನು ಯಾವತ್ತೂ ಇಲ್ಲ ತೊಕೊಂಡಿನ್ರಿ. ಸಾಬೂನ್ ಹಚ್ಚಿ ತೊಕೊಂಡಿಲ್ರಿ. ಏಯಪ್ಪು ಸಾಬೂನ್ ಹಚ್ಚಿ ತೊಕೋಬೇಕಂತ ಬರ್ರಿ. ನಾನು ಸಾಬೂನ್ ಹಚ್ಚಿ ತೊಕೊಂಡಿಲ್ಲ. ಮುಖ ತಕ್ಕಾಕತ್ರ ಹುಡುಕಾಡಿದ್ದ, ಈಗ ತಕ್ಕಾಕತ್ತಾನ. ನೋಡಿ ಹೆಂಗ್ ತಕ್ಕಾಕತ್ತಾನ. ಈಗ ನೋಡಂಬರಿ ಅದ್ರ ಸಾಬೂನು ಬಿದ್ದೋಯ್ತು ತಗೊಂಡ, ಮತ್ತೆ ಬಿದ್ದೋಯ್ತು ಆ ಕಡೆ ತೆಳಗ. ಈಗ ಮತ್ತೆ ತಕ್ಕಾಕತ್ತ ನೋಡಕತ್ತ ಗೊಂಡ ಕಾರ ಬರ್ರಿ ನೋಡ್ರಿ. ಈಗ ಮುಖ ತೊಗೊಂಡು ಸೋಪ್ ಎಲ್ಲ ಸಿಗಂಡು ನೀಟಾಗಿ ಅವ್ನು ಸಣ್ಣ 2.5 ತಿಂಗಳಿಗೆ ಕಲ್ತು ಬಿಟ್ಟಾನ್ರಿ. 2.5 ತಿಂಗಳಕ್ಕ ಉಳ್ಳೋದು ಎಷ್ಟು ಉಳ್ತಾನ ಉಳ್ತಾನಂದ್ರ ಸಾಕಾಗ್ಬಿಡ್ತದ. ಸೀದಾ ಹಾಕಿ ಅದಕ್ಕೆ ಆ ಕಡೆ ಒಂದು ದಿಂಬು ಈ ಕಡೆ ಒಂದು ದಿಂಬು ತಲೆ ಮತ್ತು ಕೊಟ್ಬಿಟ್ಟು ನೋಡು. ಇವಾಗ ಬರ್ರಿ ನಮ್ಗೆ ಏನು ಹಾಕ್ತಾರ ನಮ್ಮ ಮಿಸಸ್ ಅವರು. ಬರ್ರಿ ಹಾಕಿ ಓಹೋ ಏಹೇ ನೋಡ್ರಿ. ಇವತ್ತು ಬಿಸಿಲಿ ಬಂಟಿ ಅಂತ ಅದಕ್ಕೆ ಹಚ್ಚಕತ್ತಾರ. ಸ್ವಲ್ಪ ಹಚ್ರಿ. ದಿನ ಇಷ್ಟು ಹಚ್ಕೊಂಡ್ಬಿಟ್ರಿ ಹೆಂಗ
ಇವಾಗ ಜಗ್ಗೆ ಬಿಸಿಲು ಬಂದು ಇವತ್ತು ಜಗ್ಗೆ ಬಿಸಿಲು ಬಂದದ, ಅದಕ್ಕೆ ಜಗ್ಗೆ ಹಚ್ಚಕೈತಾರೆ ನೋಡ್ರಿ. समझ रहे हो आप समझ रहे हो ಜಗ್ಗೆ ಅಂದ್ರೆ ಅರ್ಥ ಆಗಲಿಲ್ಲ ಅಂದ್ರೆ ಜಾಸ್ತಿ ಬಿಸಿಲು ಅದ, ಅದಕ್ಕೆ ಜಾಸ್ತಿ ಹಚ್ತಾ ಇದ್ದಾರೆ. कैसे कैसे लोग रहते हैं यार यहाँ पर. ನಮ್ಮೂರ್ ಕಡೆ ಜಗ್ಗೆ ಅಂತೀವಿ ಇದಕ್ಕೆ. ನೋಡ್ರಿ ಈ ತರ ಸಂಸ್ಕೃತಿ ಹಚ್ಚೋದ ಸ್ವಲ್ಪ ತಗೋಣದು ಮುಖಕ್ಕೆಲ್ಲ ಏರಿಕೆ ಮಾಡ್ತದ. ಸಾಕು ನೀನು ಬಂದ್ರು ನೋಡ್ರಿ ಇವ್ರನ್ನ ಹಚ್ಕೊಂಡು ನಮಗೂ ಹಚ್ಚಕತ್ತಾರ ನೀಟಾಗಿ. ನೀನು ಕರಿಕೊಂಡಿ ಪಾಪ. ಆಯ್ತು ಬಿಡು, ನಾ ಕರಿಕೊಂಡಿ ನೀ ಬಿಳಿಕೊಂಡಿ ಆಯ್ತು. ಸರ್ ನೋಡ ಅವ್ನ ಮುಕ್ಳಿಗೆ ಕೆಂಪಗಾದಂತ ನನ್ನ ಮುಕ್ಳಿಗೆ ಕರ್ಗದಂತ. ಹಂಗೆಲ್ಲ ಅನ್ಬಾರ್ದು. ಯಾಕೆ ಬ್ಯಾಡ್ ಮನಸ್ಸು. समझ रहे हो आप समझ रहे हो ನೋಡ್ರಿ ಇವಾಗ ಹೆಂಗ್ ಕಾಣಕತ್ತೀವಿ. ಸಣ್ಣ ಸ್ಕ್ರೀನ್ ಹಚ್ಕೊಂಡಿದೀವಿ ನೋಡ್ರಿ, ಎಷ್ಟು ನೀಟಾಗಿ ಕಾಣಕತ್ತೀವಿ. ಆಮೇಲೆ ಹೆಂಗ್ ಹೋಗ್ತಾ ಇದೀವಿ. ಇನ್ನು ಆ ಕಡೆ ಪಾಪು ಇದೆ, ಇಲ್ಲಿ ಇದ್ರಾಗ ಗುಂಡಾನ ಮುಖ ನೋಡಿ ಹೆಂಗ್ ಮಾಡ್ಕೊಂಡು ಸ್ವಲ್ಪ ನಗ ಚಂದ. रुको जरा सबर करो. ಇದು ಸಂಗೊಳ್ಳಿರಾಯಣ್ಣನ ಉದ್ಯಾನವನ. ಇದು ಸಂಗೊಳ್ಳಿರಾಯಣ್ಣ ಹೆಸರ ಕಟ್ಸ್ಯಾರ. ಇದು ನೋಡ್ರಿ ಎಷ್ಟು ಚಲ ಅಬ್ಬಾಬ ಸಿಂಹಾಸನ ಮಾಡಿಸ್ಬಿಟ್ರು ನೋಡ್ರಿ. ಈಗ ಸಂಗೊಳ್ಳಿರಾಯಣ್ಣ ಎಷ್ಟು ಚಲ ಕಾಣಕತ್ತಾರ ನೋಡ್ರಿ. ನಮ್ಮ ಗುಂಡಾಂತರ ಓಡ್ತಾನ ಪತ್ತಿಲ್ದಂಗೆ. ಇಲ್ಲಿ ಯಾಕೆ ಬಡವ್ರಿಗೆ ಪಾಪ ಗುಡಿಸಲ ಹಾಕ್ಸ್ಕೊಟ್ರ ಆಗ್ಯದ. ಚಂದ ಮಾಡ್ಯಾರ ನೋಡ್ರಿ, ಎಷ್ಟು ಚಂದ ಆಗ್ಯಾವ ಅಂದ್ರೆ ಗಿಡ ಪಾಡ ಎಲ್ಲ ಹುಲ್ಲು ಗಿಲ್ಲು ಎಲ್ಲ ಎಷ್ಟು ಚಂದ ಹಾಕ್ಯಾರ. ಮೊದಲು ನಾವು ಅವಾಗೆಲ್ಲ ಬಂದಾಗ ಯೋಗ ಮಾಡ್ತಿದ್ವಿ, ರನ್ನಿಂಗ್ ಮಾಡ್ತಿದ್ವಿ, ಮತ್ತು ಜಾಗಿಂಗ್ ಮಾಡ್ತಿದ್ವಿ. ನಮ್ಮ ಪಾಪಕ್ಕೆ ಬಿಸಿಲಿದಾಗ ಒದಿಸಿವಿ. ಅವೆಲ್ಲ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಎಳ್ನೀರು ಕುಡ್ಕೊಂಡು ನೀಟಾಗಿ ಚಂದ ಓದ್ತಿದ್ವಿ. ಇಲ್ಲೆಲ್ಲ ಎಷ್ಟು ಚಲೋ ಅದ ನೋಡ್ರಿ, ಇದು ಎಷ್ಟು ಚಲೋ ಕಾಣಕತ್ತದ, ಎಷ್ಟು ಹಸ್ರ ಭಾರಿ ಆಗ್ಯದ ನೋಡಪ್ಪ. ಭಾರಿ ಅಂದ್ರೆ ಭಾರಿ ಆಗ್ಯದ ಅವನಗ. ಇಲ್ಲಿ ಹೊಡಗ ಎಲ್ಲ ನೀರು ಎಗರಕತ್ತೇವೆ. ಈಗ ನೀರು ಎಗರದ ತೋರಿಸಿ ನೋಡ್ರಾಗ ನೀರು ಎಷ್ಟು ಚಿಲಿ ಅಂತ ಎಗರಕತ್ತೇವೆ. ಭಾರಿ ಆಗ್ಯದ ನೋಡ್ರಿ. ಇವಾಗ ಎಲ್ಲಿ ಬಂದಿವಿ ಅಂತಂದ್ರೆ ಫೇವ್ರೇಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅದು ಫುಟ್ಪಾತ್ ಮೇಲ್ಗಡೆ ಇಲ್ಲಿ ನೋಡಿ ಯಾವ ಥರ ಇದೆ. ಕೂತ್ಕೊಂಡಿದ್ವಿ ಪಾಪನ ಎತ್ಕೊಂಡು ಸುಮ್ಮನೆ ಹಂಗೆ ಟೈಮ್ ಪಾಸ್ಗೆ ಹಾಸ್ಕೊಂಡು ಕೂತಿದ್ವಿ. ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ ಅಂದ್ರೆ ಒಂದು ಸೀರೆ ತಂದುಬಿಡ್ತೀವಿ, ಜೋಕಾಲಿ ಹಾಕ್ಯಂಡು ಇಲ್ಲಿ ಹಾಕ್ಬಿಡ್ತೀವಿ. ನೀಟಾಗಿ ಜೋಕಾಲಿ ಹಾಕಿ ತೂಗೋದು ಒಳ್ಳೆ ಸಕ್ಕತ್ತಾಗಿರುತ್ತೆ. ಬನ್ನಿ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗ್ತೀವಿ. ಎಲ್ಲಿಗೆ ಬಂದೆಪ್ಪ ಗುಣ? ಬಾಲ್ ಎಲ್ಲಿ ಸಿಕ್ತು? ಆಡಕ್ ಬಂದ ಅದು ಅಲ್ಲಿ ಸಿಕ್ತು. ಸಂಜುರ್ದೊಂದಿತ್ತು, ಪಪ್ಪಂದೊಂದಿತ್ತು, ಆಮೇಲೆ ಅಲ್ಲೊಂದಿತ್ತು ತಗೊಂಡ. ಹೌದು, ಆಮೇಲೆ ಬ್ಯಾಟ್ ಬಾಲ್ ಇತ್ತು ಅಂದೊಂದು. ನಾವು ಬಾಲ್ ಎಸಿವು ಅಲ್ಲಿಂದ. ನೀನು ಚಡ್ಡಿನ ಅಂಡ್ರವೇರ್ ಅದು. ಸಣ್ಣ ಚಡ್ಡಿ ಹಾಕಿ ನಾನು ನಮ್ಮ ಗುಂಡ ಸಣ್ಣದಂದ್ರೆ ಸಣ್ಣದು. ಬರೀ ಇವಾಗ ನೋಡ್ರಿ ಈ ಥರ ಇಲ್ಲಿ ಕುಂತೀವಿ. ಈಗ ಎಷ್ಟು ಚೆನ್ನಾಗದ ಹೊಂಗೆ ಮಾಡೋದು ನೆರಳಲ್ಲಿ. ವಾವ್ ಎಷ್ಟು ಚಳಿ. ಹಾಯ್ ಮಾಡು. ಜೋಕಾಲಿ ಹೇಳಕ್ಕೆ ನೋಡಕತ್ತೆ. ಅದು ಜೋಕಾಲಿ ಹೇಳೋದಲ್ಲ, ಇದು ದೊಡ್ಡದಿಲ್ಲ. ದೊಡ್ಡದಿಲ್ಲ. ಹಾಂ ಅದ ನೋಡ್ರಿ ಜೋಕಾಲಿ ಹೇಳಕತ್ತೆ ಅಂತ. ಅಯ್ಯೋ ನನಗೆ ತುಂಬ ಇಷ್ಟ ಈ ಪರಿಸರ ಮತ್ತು ಈ ನೇಚರು ಅಂದ್ರೆ ತುಂಬ ಇಷ್ಟ. ಎಷ್ಟಂದ್ರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಇಷ್ಟ. ನಾನು ಮೊದಲೆಲ್ಲ ನೇಚರಲ್ಲೇ ಕಳೆದಿದ್ದೀನಿ. ಈ ಥರ ತುಂಬ ಇಷ್ಟ. ಮತ್ತು ಜಮೀನಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮನೆಯಾಗ ಊಟ ತೊಗೊಂಡೋಗಿ ಅಲ್ಲಿ ಊಟ ಮಾಡೋದು ತುಂಬ ಇಷ್ಟ. ಅದನ್ನು ಕೂಡ ಭಾಳ ಇಷ್ಟ ಆಗುತ್ತೆ. ಸೀರೆ ತಂದಿದ್ರಾಗ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಹಾಕಿ ಪಾಪು ತೂಗಿದ್ರೆ ಎಷ್ಟು ಚೆನ್ನಾಗಿ ಮಕ್ಕಂತಾನೆ ಗೊತ್ತಾ. ಎಷ್ಟು ಚೆನ್ನಾಗಿದೆ ಇಲ್ಲಿ ವಾತಾವರಣ. ಚಂದ ತೋರಿಸು. ತಿಕ್ಕವ ನೀವು. ಇದು ನಾನು ಏನು ಅನ್ಕೊಂಡೇನಿ ಬ್ಯಾಡ್ ಬಾಯ್. 4K ವಿಡಿಯೋ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನನ್ನ ಮುಖ ನೋಡಿ ಹೆಂಗೆ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್. ಲೈಕ್ ಬೆಲ್ ಹೊಡ್ರಿ, ಗಂಟೆ ಎಲ್ಲ ಮಜಾ ಜಾತ್ರೆ. ಗುಡ್. ಎಷ್ಟು ಚೆನ್ನಾಗಿ ಹೇಳೋದ ನಿಮಗೆ. ನಮ್ಮ ಮಗನಿಗೋಸ್ಕರ ನಮ್ಮ ಮಗ ಕೇಳ್ಕೊಂಡಿದ್ದೇನೆ. ಲೈಕ್ ಮಾಡ್ಬೇಕಂತ, ಶೇರ್ ಮಾಡ್ಬೇಕಂತ, ಕಮೆಂಟ್ ಮಾಡ್ಬೇಕಂತ, ಸಬ್ಸ್ಕ್ರೈಬ್ ಮಾಡ್ಬೇಕಂತ ನಾವೇನು ಹೇಳ್ಕೊಟ್ಟಿಲ್ಲ. ನಾವು ಹೇಳೋದನ್ನು, ನಾವು ಮಾತಾಡೋದನ್ನು ಕೇಳಿಸ್ಕೊಂಡು ಅವನು ಕೂಡ ಅದೇ ಥರ ಮಾತಾಡ್ತಾ ಇದ್ದಾನೆ. ಹಾಗಾಗಿ ಈ ಒಂದು ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಇವತ್ತಿನ ವಿಡಿಯೋ ಹೊರಗಡೆ ಬಂದಿದ್ವಿ ಅಪರೂಪಕ್ಕೆ ತುಂಬ ದಿನ ಆದಮೇಲೆ. ಇವತ್ತು ವಿಡಿಯೋ ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹೊಡೀರಿ. ಬೆಲ್ ಐಕನ್ ಅಂತ ಹೊಡೀರಿ.